ಜಾಮೀನು ಷರತ್ತುಬದ್ಧ ಜಾಮೀನು ಅನ್ನೋದನ್ನ ನಾವು ಆಲ್ರೆಡಿ ಹೇಳಿದ್ವಿ. ಷರತ್ತುಗಳು ಏನೇನು ಆ ಡೀಟೇಲ್ಸ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಾಮೀನು ಸಿಕ್ಕಿದ್ರು ದರ್ಶನ್ ಈ ಷರತ್ತುಗಳನ್ನ ಫಾಲೋ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಬೆಂಗಳೂರು ಬಿಟ್ಟು ಹೋಗದಂತೆ ಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖಿಸಿದೆ. ಷರತ್ತುಗಳಲ್ಲಿ ಕಂಡೀಷನಲ್ ಬೇಲ್ ಅಲ್ಲಿ ಇದನ್ನು ಉಲ್ಲೇಖಿಸಿದೆ. ಎಲ್ಲ 7 ಆರೋಪಿಗಳು ಬೆಂಗಳೂರಿನಲ್ಲಿ ಇರಬೇಕಾಗಿರೋದು ಕಡ್ಡಾಯ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ನ್ಯಾಯಾಲಯದ ವ್ಯಾಪ್ತಿ ಅಂತ ಒಂದು ರೇಡಿಯಸ್ ಇದೆ, ಆ ರೇಡಿಯಸ್ ನಲ್ಲಿ ಇರಬೇಕು ಅವರು. ಜಾಮೀನು ಕೊಟ್ಟರು ಕೂಡ ಈ ಕಂಡೀಷನ್ಸ್ ಅನ್ನು ಫಾಲೋ ಮಾಡಬೇಕು. ಇದ್ರ ಜೊತೆಗೆ ಇಬ್ಬರದು ಶ್ಯೂರಿಟಿಯನ್ನ ಕೇಳಿದ್ದಾರೆ, ಅದನ್ನ ಫಾಲೋ ಮಾಡಬೇಕು. ಮತ್ತೆ ಪಾಸ್ಪೋರ್ಟ್ ಹ್ಯಾಂಡ್ ಓವರ್ ಸೇರಿದಂತೆ ಎಲ್ಲ ರೀತಿಯಾಗಿ, ಅಂದರೆ ಶೂಟಿಂಗ್ನಲ್ಲಿ ಪಾಲ್ಗೊಳ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ, ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ದರ್ಶನ್ಗೆ ಜಾಮೀನು ಸಿಕ್ಕರೂ ಕೂಡ ಶೂಟಿಂಗ್ಗೆ ಓಕೆ ಬಂತಲ್ಲ ನೋಡಿ, ಶೂಟಿಂಗ್ಗೆ ಹೋಗದಂತಹ ಪರಿಸ್ಥಿತಿ. ಕಂಡೀಷನಲ್ ಬೇಲಲ್ಲಿ ಇರಬೇಕಾದ್ರೆ ಬಹಳ ಸ್ಟ್ರಿಕ್ಟ್ ಇರುತ್ತೆ ಆ ಕಂಡೀಷನ್ಸ್. ಒಂದು ಫಾಲೋ ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ಸಿಕ್ಕಿರೋ ಜಾಮೀನು ರದ್ದಾಗ್ಬಿಡುತ್ತೆ. ಅದನ್ನು ಮಾನಿಟರ್ ಕೋರ್ಟು ಮಾಡ್ತಿರುತ್ತೆ, ಈ ಕಡೆ ಪೊಲೀಸ್ನವರು ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಬೆಂಗಳೂರು ಬಿಟ್ಟು ಹೋಗದಂತೆ ಕೋರ್ಟ್ ತನ್ನ ಷರತ್ತಿನಲ್ಲಿ ಉಲ್ಲೇಖಿಸಿದೆ. ಲಾಸ್ಟ್ ಟೈಮ್ ಕೂಡ ಮಧ್ಯಂತರ ಜಾಮೀನಲ್ಲಿ ಹಲವಾರು ಷರತ್ತುಗಳನ್ನು ನಾವು ಗಮನಿಸಿದ್ವಿ. ಶ್ಯೂರಿಟಿ ಮತ್ತೆ ವಿದೇಶಕ್ಕೆ ಹೋಗಬಾರ್ದು, ಅಬ್ಸ್ಕಾಂಡ್ ಆಗಬಾರ್ದು, ಸಾಕ್ಷಿನಾಶ ಮಾಡಬಾರ್ದು ಅಂತೆಲ್ಲ.